ಹಾಸನದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ. ಪುಂಡರ ಗ್ಯಾಂಗ್ ಒಂದು ಯುವಕನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ರಸ್ತೆಯ ಮಧ್ಯೆಯೇ ದಾಳಿ ಮಾಡಿರುವುದು. ಹಾಸನದಲ್ಲಿ ಮಿತಿ ಮೀರಿದೆ ಪುಂಡರ ಹಾವಳಿ. ಯುವಕನ ಮೇಲೆ ಪುಂಡರ ಗ್ಯಾಂಗ್ ಕಟ್ಟಿಕೊಂಡು ಅಟ್ಯಾಕ್ ಮಾಡಿರೋದು. ರಸ್ತೆಯ ಮಧ್ಯೆಯೇ ದಾಳಿ ಮಾಡಿ ಪುಂಡರು ಹಲ್ಲೆ ನಡೆಸಿದ್ದಾರೆ. ಹಾಸನದ ಕುವೆಂಪು ನಗರದಲ್ಲಿ ಹಾಡ ಹಗಲೇ ದಾಳಿ ಮಾಡಿರುವುದು. ಅದರಲ್ಲೂ ಜನನಿ ಬಿಡ ಪ್ರದೇಶದಲ್ಲಿ ಯುವಕನ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಪುಂಡರು. ದಾಳಿಗೆ ಒಳಗಾದ ಯುವಕನ ಮೇಲೆ ಪುನಃ ದಾಳಿ ಮಾಡಿರುವುದು. ಎಲ್ಲ ಘಟನೆ ಬಡಾವಣೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು. ಒಂದು ಕಡೆ ಗೃಹ ಸಚಿವರು ಏನ್ ಹೇಳ್ತಾರೆ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ರಾಜ್ಯದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗ್ತಾ ಇದೆ ಅಂತ. ಒಮ್ಮೆ ಈ ಕಡೆ ಗಮನ ಹರಿಸಬೇಕು, ಎಲ್ಲಿ ಕಡಿಮೆ ಆಗ್ತಾ ಇದೆ. ಹಾಸನದಲ್ಲಿ ಹಾಡ ಹಗಲೇ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅದು ಕೂಡ ನಿರ್ಜನ ಪ್ರದೇಶದಲ್ಲಿ ಅಲ್ಲ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೈಯಲ್ಲಿ ದೊಣ್ಣೆಗಳು ಇಟ್ಕೊಂಡು, ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಬೈಕ್ನಲ್ಲಿ ಬರ್ತಾರೆ, ಹಲ್ಲೆ ಮಾಡ್ತಾರೆ, ಪುನಃ ಹಲ್ಲೆ ಮಾಡೋದು ಯುವಕನ ಮೇಲೆ. ಯಾವ ಕಾರಣಕ್ಕೆ? ಕಾನೂನಿನ ಸುವ್ಯವಸ್ಥೆ ಹೇಗಿದೆ, ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಇವ್ರನ್ನೆಲ್ಲ ಎಡೆಮುರಿ ಕಟ್ಟಬೇಕು ಅಥವಾ ಬೇರೆಯವರಿಗೆ ಮಾದರಿ ಆಗಬೇಕು. ಮಂಡಿ ಚಿಪ್ಪು ಉದುರೋಗುವಂತೆ ಹೊಡಿಬೇಕಾಗತ್ತೆ. ಆಗ ಬೇರೆಯವ್ರಿಗೂ ಕೂಡ ಬುದ್ಧಿ ಕಲಿಸಿದಂತಾಗತ್ತೆ. ಈಗಾಗಲೇ ಹಾಸನದಲ್ಲಿ ಮಿತಿ ಮೀರ್ತಾ ಇದೆ ಹಾವಳಿ.